ಶ್ರೀ ಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ಗೆ ಸುಸ್ವಾಗತ. ಈ ದಿನ ಕನ್ಯಾ ರಾಶಿಯವರಿಗೆ ಜುಲೈ 21, 22, 23, 24 ರಂದು ಗ್ರಹಗಳ ಪ್ರಭಾವ ಹೇಗಿರಲಿದೆ, ಯಾವ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು, ಯಾವ ಅವಕಾಶಗಳನ್ನು ಕಳೆದುಕೊಳ್ಳಬಾರದು ಎಂಬುದನ್ನು ತಿಳಿದುಕೊಳ್ಳೋಣ. ಜುಲೈ 21 ರಿಂದ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಕಾಣಿಸಲು ಪ್ರಾರಂಭವಾಗುತ್ತದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸನ್ನು ಪೀಡಿಸುತ್ತಿದ್ದ ಅನುಮಾನಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೋ ತಿಳಿಯದೆ ಕಷ್ಟಪಡುತ್ತಿದ್ದವರು ಈಗ ಸರಿಯಾದ ದಾರಿಯನ್ನು ಗುರುತಿಸುವ ಅವಕಾಶವಿದೆ. ಸಣ್ಣ ಅವಕಾಶವಾಗಿ ಕಾಣುವ ಒಂದು ವಿಷಯ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುವ ಸೂಚನೆಗಳು ಕಾಣಿಸುತ್ತವೆ. ಅದಕ್ಕಾಗಿಯೇ ಯಾರು ಹೇಳಿದರೂ ಒಳ್ಳೆಯ ಸಲಹೆಯಾಗಿದ್ದರೆ ತಕ್ಷಣ ನಿರಾಕರಿಸದೆ ಒಮ್ಮೆ ಆಲೋಚಿಸುವುದು ಒಳ್ಳೆಯದು. ಈ ಸಮಯದಲ್ಲಿ ನಿಮಗೆ ದೂರವಿರುವ ಒಬ್ಬ ವ್ಯಕ್ತಿಯಿಂದ ಸುದ್ದಿ ಬರುವ ಅವಕಾಶವಿದೆ. ಆ ಸುದ್ದಿ ನಿಮ್ಮಲ್ಲಿ ಹೊಸ ಭರವಸೆಯನ್ನು ತುಂಬಬಹುದು. ಕೆಲವು ಕಾಲದಿಂದ ನಿಂತುಹೋಗಿದ್ದ ಕೆಲಸವೊಂದು ಮತ್ತೆ ಚಲನೆಗೆ ಬರಬಹುದು. ನಿಮ್ಮ ಪ್ರಯತ್ನಗಳನ್ನು ನೋಡಿದ ಹಿರಿಯ ವ್ಯಕ್ತಿಯೊಬ್ಬರು ನಿಮಗೆ ಪ್ರೋತ್ಸಾಹ ನೀಡಬಹುದು. ಆ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಆರ್ಥಿಕ ವಿಷಯಗಳಲ್ಲಿ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೈಗೆ ಸಿಕ್ಕ ಪ್ರತಿಯೊಂದು ಅವಕಾಶವನ್ನು ತಕ್ಷಣ ಒಪ್ಪಿಕೊಳ್ಳುವುದಕ್ಕಿಂತ ಅದರ ಲಾಭ ಮತ್ತು ನಷ್ಟಗಳೆರಡನ್ನೂ ಪರಿಶೀಲಿಸುವುದು ಅಗತ್ಯ. ಈ ದಿನಗಳಲ್ಲಿ ಸಣ್ಣ ಮೊತ್ತದಲ್ಲಾದರೂ ಉಳಿತಾಯ ಮಾಡಬೇಕೆಂಬ ಆಲೋಚನೆ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ. ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿದರೆ ಮುಂಬರುವ ದಿನಗಳಲ್ಲಿ ನೀವು ಇನ್ನಷ್ಟು ಸುಖಕರವಾಗಿರುತ್ತೀರಿ. ಉದ್ಯೋಗದಲ್ಲಿರುವವರಿಗೆ ಜವಾಬ್ದಾರಿಗಳು ಸ್ವಲ್ಪ ಹೆಚ್ಚಾದರೂ ಅವುಗಳನ್ನು ಸಮರ್ಥವಾಗಿ ಪೂರ್ಣಗೊಳಿಸುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತದೆ. ನಿಮ್ಮ ಕಾರ್ಯವೈಖರಿಯನ್ನು ಗಮನಿಸುತ್ತಿರುವ ಅಧಿಕಾರಿಗಳು ನಿಮ್ಮ ಬಗ್ಗೆ ಉತ್ತಮ ಅಭಿಪ್ರಾಯ ಹೊಂದುವ ಅವಕಾಶವಿದೆ. ಹೊಸ ಜವಾಬ್ದಾರಿ ಬಂದರೂ ಹೆದರದೆ ಸ್ವೀಕರಿಸಿದರೆ ಅದು ನಿಮ್ಮ ಬೆಳವಣಿಗೆಗೆ ಉಪಯುಕ್ತವಾಗುತ್ತದೆ. ವ್ಯಾಪಾರ ರಂಗದಲ್ಲಿರುವವರು ಹಳೆಯ ಪರಿಚಯಸ್ಥರನ್ನು ಮತ್ತೆ ಭೇಟಿಯಾಗುವ ಅವಕಾಶವಿದೆ. ಆ ಪರಿಚಯಗಳ ಮೂಲಕ ಹೊಸ ಅವಕಾಶಗಳು ಬರಬಹುದು. ಒಂದು ಸಣ್ಣ ಒಪ್ಪಂದ ಭವಿಷ್ಯದಲ್ಲಿ ದೊಡ್ಡ ಲಾಭಕ್ಕೆ ದಾರಿ ಮಾಡಿಕೊಡಬಹುದು. ಆದ್ದರಿಂದ ಪ್ರತಿ ಭೇಟಿಯನ್ನು ಮೌಲ್ಯಯುತವಾದುದೆಂದು ಭಾವಿಸಿ. ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಮಾತುಗಳಿಗೆ ಮೌಲ್ಯ ಹೆಚ್ಚಾಗುತ್ತದೆ. ನಿಮ್ಮ ಅಭಿಪ್ರಾಯವನ್ನು ಇತರರು ಗೌರವಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದರೆ ಕೋಪದಿಂದ ಮಾತನಾಡುವ ಸಣ್ಣ ವಿಷಯವೂ ದೊಡ್ಡ ಸಮಸ್ಯೆಯಾಗಿ ಬದಲಾಗುವ ಅವಕಾಶವಿದೆ. ಅದಕ್ಕಾಗಿಯೇ ಪ್ರತಿ ಮಾತನ್ನೂ ಆಲೋಚಿಸಿ ಮಾತನಾಡುವುದು ಒಳ್ಳೆಯದು. ಪ್ರಶಾಂತವಾಗಿ ವ್ಯವಹರಿಸಿದರೆ ನಿಮ್ಮ ಸುತ್ತಮುತ್ತಲಿರುವವರ ಸಹಕಾರ ಇನ್ನಷ್ಟು ಹೆಚ್ಚಾಗುತ್ತದೆ. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. 9972230030 9972230030. ಈ 4 ದಿನಗಳ ಆರಂಭದಲ್ಲಿ ಒಂದು ಸಣ್ಣ ಸಂಕೇತ ನಿಮಗೆ ಕಾಣಿಸಬಹುದು. ಅದು ಕಾಕತಾಳೀಯವಾಗಿ ನಡೆದ ಘಟನೆ ಎಂದು ಅನಿಸಿದರೂ ಭವಿಷ್ಯದಲ್ಲಿ ಅದರ ಪ್ರಾಮುಖ್ಯತೆ ನಿಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ಅವಕಾಶವನ್ನು ಗಮನಿಸಿ, ಪ್ರತಿ ಪರಿಚಯವನ್ನು ಗೌರವಿಸಿ, ಪ್ರತಿ ನಿರ್ಧಾರವನ್ನು ಆಲೋಚಿಸಿ ತೆಗೆದುಕೊಳ್ಳಿ. ಈ ಆರಂಭವು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಥಿರವಾದ ಬದಲಾವಣೆಗಳಿಗೆ ತಡಿಪಾಯ ಹಾಕಬಲ್ಲದು. ಮುಂದಿನ ದಿನಗಳಲ್ಲಿ ಈ ಬದಲಾವಣೆಗಳು ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸುವ ಸೂಚನೆಗಳಿವೆ. ಜುಲೈ 22ರ ಪ್ರಭಾವ ಪ್ರಾರಂಭವಾದ ನಂತರ ನಿಮ್ಮಲ್ಲಿರುವ ಸಹನೆ, ಬುದ್ಧಿವಂತಿಕೆ ಇನ್ನಷ್ಟು ಸ್ಪಷ್ಟವಾಗಿ ಹೊರಬರುತ್ತವೆ. ಇಷ್ಟೂ ದಿನ ನೀವು ನಿಶ್ಶಬ್ದವಾಗಿ ಮಾಡಿದ ಪ್ರಯತ್ನಗಳಿಗೆ ಈಗ ಗುರುತಿಸುವಿಕೆ ಸಿಗುವ ಪರಿಸ್ಥಿತಿಗಳು ಕಾಣಿಸುತ್ತವೆ. ಕೆಲವು ಜನರು ನಿಮ್ಮ ಬಗ್ಗೆ ಹಿಂದೆ ಹೊಂದಿದ್ದ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳುವ ಅವಕಾಶವಿದೆ. ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದವರೇ ಈಗ ನಿಮ್ಮ ಸಲಹೆಗಾಗಿ ಮುಂದೆ ಬರಬಹುದು. ಇದು ನಿಮಗೆ ಅಹಂಕಾರವನ್ನಲ್ಲದೆ ಇನ್ನಷ್ಟು ಜವಾಬ್ದಾರಿಯನ್ನು ನೆನಪಿಸುವ ಸಮಯ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಮಾಹಿತಿಯೊಂದು ಈ ಸಮಯದಲ್ಲಿ ಸಿಗುವ ಅವಕಾಶವಿದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಲಿ, ಶಿಕ್ಷಣಕ್ಕೆ ಸಂಬಂಧಿಸಿದ್ದಾಗಿರಲಿ ಅಥವಾ ಕುಟುಂಬದಲ್ಲಿ ತೆಗೆದುಕೊಳ್ಳಬೇಕಾದ ಪ್ರಮುಖ ನಿರ್ಧಾರವಾಗಿರಲಿ, ನಿಮಗೆ ಅನುಕೂಲಕರವಾಗಿ ಬದಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ತಕ್ಷಣ ಸ್ಪಂದಿಸುವುದಕ್ಕಿಂತ ಸಂಪೂರ್ಣ ವಿವರಗಳನ್ನು ತಿಳಿದುಕೊಂಡು ನಿರ್ಧಾರ ತೆಗೆದುಕೊಂಡರೆ ಒಳ್ಳೆಯ ಫಲಿತಾಂಶವಿರುತ್ತದೆ. ಕೆಲವು ವಿಷಯಗಳು ತಡವಾಗಿ ನಡೆದರೂ ಅಂತಿಮವಾಗಿ ನಿಮಗೆ ಅನುಕೂಲಕರವಾಗಿ ಮುಗಿಯುವ ಸಾಧ್ಯತೆಗಳು ಹೆಚ್ಚಾಗಿವೆ. ಆರ್ಥಿಕವಾಗಿ ಗತದಲ್ಲಿ ಮಾಡಿದ ಕೆಲವು ತಪ್ಪುಗಳನ್ನು ಈಗ ಸರಿಪಡಿಸಿಕೊಳ್ಳುವ ಅವಕಾಶ ಸಿಗುತ್ತದೆ. ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಬೇಕೆಂಬ ಆಲೋಚನೆ ನಿಮ್ಮಲ್ಲಿ ಬಲಗೊಳ್ಳುತ್ತದೆ. ಒಂದು ಸಣ್ಣ ಆದಾಯವು ಈ ಸಮಯದಲ್ಲಿ ನಿಮಗೆ ಎಷ್ಟೋ ಉಪಯುಕ್ತವಾಗುತ್ತದೆ. ಹೂಡಿಕೆ ಮಾಡಲು ಬಯಸುವವರು
ಇತರರ ಮಾತುಗಳನ್ನು ಮಾತ್ರ ನಂಬದೆ ಸ್ವತಃ ಪರಿಶೀಲಿಸುವುದು ಒಳ್ಳೆಯದು. ಜಾಗರೂಕತೆಯಿಂದ ತೆಗೆದುಕೊಂಡ ನಿರ್ಧಾರವು ಭವಿಷ್ಯದಲ್ಲಿ ಸ್ಥಿರವಾದ ಲಾಭವನ್ನು ತಂದುಕೊಡಬಲ್ಲದು. ಉದ್ಯೋಗ ರಂಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರುವ ಅವಕಾಶವಿದೆ. ಮೊದಲು ಅವು ಕೊಂಚ ಭಾರವೆನಿಸಿದರೂ ಅವುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ನಿಮ್ಮ ಸ್ಥಾನ ಇನ್ನಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಕೆಲಸವನ್ನು ನೋಡಿ ಮೇಲಧಿಕಾರಿಗಳು ಪ್ರಶಂಸಿಸುವ ಅವಕಾಶವಿದೆ. ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಕೆಲಸ ಮಾಡಿದರೆ ಕಾರ್ಯಗಳು ವೇಗವಾಗಿ ಪೂರ್ಣಗೊಳ್ಳುತ್ತವೆ. ವ್ಯಾಪಾರ ಮಾಡುವವರಿಗೆ ಹೊಸ ಪರಿಚಯಗಳು ಲಾಭದಾಯಕವಾಗಿ ಬದಲಾಗಬಹುದು. ಹಿಂದೆ ನಿಂತುಹೋಗಿದ್ದ ಒಪ್ಪಂದವೊಂದು ಮತ್ತೆ ಪ್ರಾರಂಭವಾಗುವ ಅವಕಾಶವಿದೆ. ಗ್ರಾಹಕರ ನಂಬಿಕೆಯನ್ನು ಉಳಿಸಿಕೊಳ್ಳಲು ಗುಣಮಟ್ಟ ಮತ್ತು ವಿಶೇಷ ಗಮನ ಹರಿಸಬೇಕು. ಈ ಸಮಯದಲ್ಲಿ ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವೇ ಮುಂಬರುವ ತಿಂಗಳುಗಳಲ್ಲಿ ಒಳ್ಳೆಯ ಪ್ರಗತಿಗೆ ಕಾರಣವಾಗಬಹುದು. ಮನೆಯಲ್ಲಿ ಹಿರಿಯರೊಂದಿಗೆ ಮಾತನಾಡುವಾಗ ಗೌರವ ತೋರಿಸುವುದು ತುಂಬಾ ಅಗತ್ಯ. ಅವರ ಅನುಭವ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ನಿಮ್ಮ ಮೇಲೆ ಪ್ರೀತಿಯಿರುವ ವ್ಯಕ್ತಿ ನೀಡುವ ಸಣ್ಣ ಸಲಹೆ ಅಥವಾ ಸೂಚನೆಯು ದೊಡ್ಡ ಸಮಸ್ಯೆಯನ್ನು ದೂರ ಮಾಡಬಲ್ಲದು. ಆದ್ದರಿಂದ ಕೇಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ನಿಮ್ಮ ಪ್ರಶಾಂತ ಸ್ವಭಾವವು ಕುಟುಂಬದ ವಾತಾವರಣವನ್ನು ಇನ್ನಷ್ಟು ಆನಂದಮಯವಾಗಿ ಬದಲಾಯಿಸುತ್ತದೆ. ಈ ಸಮಯದಲ್ಲಿ ನಿಮ್ಮಲ್ಲಿ ಆಧ್ಯಾತ್ಮಿಕ ಆಲೋಚನೆಗಳು ಸಹ ಹೆಚ್ಚಾಗುವ ಅವಕಾಶವಿದೆ. ಬೆಳಿಗ್ಗೆ ಸ್ವಲ್ಪ ಸಮಯ ಪ್ರಶಾಂತವಾಗಿ ಧ್ಯಾನ ಮಾಡುವುದು ಅಥವಾ ನಿಮ್ಮ ಇಷ್ಟದೈವವನ್ನು ಸ್ಮರಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಸಿಗುತ್ತದೆ. ಅದೇ ಸ್ಥಿರತೆ ನಿಮ್ಮ ನಿರ್ಧಾರಗಳಲ್ಲೂ ಪ್ರತಿಫಲಿಸುತ್ತದೆ. ಜುಲೈ 22 ಮುಗಿಯುವ ಸಮಯಕ್ಕೆ ಒಂದು ವಿಷಯ ನಿಮಗೆ ಸ್ಪಷ್ಟವಾಗುತ್ತದೆ. ನೀವು ಇದುವರೆಗೆ ಎದುರಿಸಿದ ವಿಳಂಬಗಳು ವ್ಯರ್ಥವಾಗಲಿಲ್ಲ. ಅವು ನಿಮ್ಮನ್ನು ಇನ್ನಷ್ಟು ಬಲಶಾಲಿಯಾಗಿ ಮಾಡಿವೆ ಎಂಬುದನ್ನು ನೀವು ಗ್ರಹಿಸುತ್ತೀರಿ. ಪ್ರತಿಯೊಂದು ಹೆಜ್ಜೆಯೂ ಇನ್ನಷ್ಟು ಧೈರ್ಯದಿಂದ ಕೂಡಿರುತ್ತದೆ. ಅದೇ ಧೈರ್ಯ ಜುಲೈ 23ರಿಂದ ಪ್ರಾರಂಭವಾಗುವ ಹೊಸ ಬೆಳವಣಿಗೆಗಳಿಗೆ ನಿಮ್ಮನ್ನು ಸಿದ್ಧಗೊಳಿಸುತ್ತದೆ. ಜುಲೈ 23ರ ಪ್ರಭಾವ ಪ್ರಾರಂಭವಾದ ನಂತರ ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ಊಹಿಸಲಾರದ ವೇಗದಲ್ಲಿ ಬದಲಾಗಲು ಪ್ರಾರಂಭವಾಗುತ್ತವೆ. ಹಿಂದೆ ಹಲವು ಬಾರಿ ಪ್ರಯತ್ನಿಸಿದರೂ ಫಲಿತಾಂಶ ಸಿಗದೆ ನಿರಾಶೆಗೊಂಡಿದ್ದ ಒಂದು ವಿಷಯ ಈಗ ಮತ್ತೆ ನಿಮ್ಮ ಮುಂದೆ ಬರುವ ಅವಕಾಶವಿದೆ. ಈ ಬಾರಿ ಮಾತ್ರ ಪರಿಸ್ಥಿತಿಗಳು ಭಿನ್ನವಾಗಿರುತ್ತವೆ. ನೀವು ತೋರಿಸುವ ತಾಳ್ಮೆ, ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರ ಮತ್ತು ಸರಿಯಾದ ಸಮಯದಲ್ಲಿ ಮಾಡುವ ಕ್ರಿಯೆಯು ನಿಮಗೆ ಅನುಕೂಲಕರವಾದ ಫಲಿತಾಂಶಗಳನ್ನು ತಂದುಕೊಡಬಲ್ಲದು. ಆದ್ದರಿಂದ ಈ ದಿನ ಬರುವ ಪ್ರತಿಯೊಂದು ಅವಕಾಶವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನೀವು ಬಹಳ ದಿನಗಳಿಂದ ಸಾಧಿಸಬೇಕೆಂದು ಬಯಸಿದ್ದ ಗುರಿಯೊಂದಕ್ಕೆ ಹತ್ತಿರವಾಗುವ ಸೂಚನೆಗಳು ಕಾಣಿಸುತ್ತಿವೆ. ಮಧ್ಯದಲ್ಲಿ ಬಂದ ಅಡೆತಡೆಗಳು ಈಗ ಒಂದೊಂದಾಗಿ ತೊಲಗಿ ಹೋಗುತ್ತವೆ. ನಿಮ್ಮ ಶ್ರಮವನ್ನು ಗುರುತಿಸುವ ವ್ಯಕ್ತಿಗಳು ಹೆಚ್ಚಾಗುತ್ತಾರೆ. ಇಷ್ಟೂ ದಿನ ನಿಮಗೆ ಬೆಂಬಲ ನೀಡದವರು ಸಹ ಈಗ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವ ಅವಕಾಶವಿದೆ. ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶುಭವಾರ್ತೆಯೊಂದನ್ನು ಕೇಳುವ ಅವಕಾಶವಿದೆ. ಬಾಕಿಯಿದ್ದ ಹಣ ಹಿಂತಿರುಗಿ ಬರಬಹುದು ಅಥವಾ ಊಹಿಸದ ಆದಾಯ ಕೈಗೆ ತಲುಪಬಹುದು. ಆದರೆ ಬಂದ ಮೊತ್ತವನ್ನು ಪೂರ್ತಿಯಾಗಿ ಖರ್ಚು ಮಾಡದೆ ಭವಿಷ್ಯದ ಅಗತ್ಯಗಳಿಗಾಗಿ ಕಾಯ್ದಿರಿಸುವುದು ಒಳ್ಳೆಯದು. ಆರ್ಥಿಕವಾಗಿ ಸ್ಥಿರವಾಗಬೇಕೆಂಬ ನಿಮ್ಮ ಆಲೋಚನೆ ಈ ಸಮಯದಲ್ಲಿ ಸರಿಯಾದ ದಾರಿಯಲ್ಲಿ ಸಾಗುತ್ತದೆ. ಇತರರ ಒತ್ತಡಕ್ಕೆ ಒಳಗಾಗದೆ ಯಾವುದೇ ಆರ್ಥಿಕ ನಿರ್ಧಾರವನ್ನು ನಿಮ್ಮ ಯೋಜನೆಗಳ ಪ್ರಕಾರವೇ ತೆಗೆದುಕೊಂಡು ಮುಂದೆ ಸಾಗಿ. ಉದ್ಯೋಗ ಜೀವನದಲ್ಲಿ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸುವ ಅವಕಾಶ ಸಿಗುತ್ತದೆ. ಪ್ರಮುಖವಾದ ಕೆಲಸವೊಂದನ್ನು ನಿಮ್ಮ ಕೈಗೆ ಒಪ್ಪಿಸುವ ಸೂಚನೆಗಳಿವೆ. ಮೊದಲು ಅದು ಕಷ್ಟವೆನಿಸಿದರೂ ನೀವು ತೋರಿಸುವ ಶಿಸ್ತಿನಿಂದಾಗಿ ಎಲ್ಲರ ಪ್ರಶಂಸೆ ಪಡೆಯುತ್ತೀರಿ. ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ಕೆಲವು ಕಾಲದಿಂದ ಕಾಯುತ್ತಿದ್ದ ಬದಲಾವಣೆ ಅಥವಾ ಬಡ್ತಿಯ ಕುರಿತು ಅನುಕೂಲಕರ ಸಂಕೇತಗಳು ಕಾಣಿಸಬಹುದು. ವ್ಯಾಪಾರ ರಂಗದಲ್ಲಿರುವವರು ಹೊಸ ಆಲೋಚನೆಗಳನ್ನು ಜಾರಿಗೆ ತರಲು ಇದು ಒಳ್ಳೆಯ ಸಮಯ. ಹೊಸ ಗ್ರಾಹಕರು ಸೇರ್ಪಡೆಯಾಗುವ ಅವಕಾಶವಿದೆ. ಸಣ್ಣ ಹೂಡಿಕೆಯೊಂದಿಗೆ ಪ್ರಾರಂಭಿಸಿದ ಕೆಲಸವು ಕ್ರಮೇಣ ಒಳ್ಳೆಯ ಲಾಭಗಳನ್ನು ನೀಡಬಲ್ಲದು. ನಂಬಿಕೆಯನ್ನು ಉಳಿಸಿಕೊಳ್ಳುವುದರಿಂದ ನಿಮ್ಮ ಹೆಸರು ಇನ್ನಷ್ಟು ಬಲಗೊಳ್ಳುತ್ತದೆ. ಪ್ರತಿ ನಿರ್ಧಾರದಲ್ಲೂ ಸಹನೆ ಪಾಲಿಸಿದರೆ ದೀರ್ಘಕಾಲದ ಪ್ರಯೋಜನವಿರುತ್ತದೆ. ವೈಯಕ್ತಿಕ ಜೀವನದಲ್ಲೂ ಪ್ರಶಾಂತತೆ ಹೆಚ್ಚಾಗುತ್ತದೆ. ನಿಮ್ಮನ್ನೂ ತಪ್ಪಾಗಿ ಅರ್ಥೈಸಿಕೊಂಡಿದ್ದ ವ್ಯಕ್ತಿ ನಿಜವನ್ನು ತಿಳಿದುಕೊಂಡು ಮತ್ತೆ ನಿಮ್ಮೊಂದಿಗೆ ಮಾತನಾಡುವ ಅವಕಾಶವಿದೆ. ಈ ಸಮಯದಲ್ಲಿ ಕ್ಷಮಿಸುವ ಗುಣವು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಸ್ಪಂದಿಸುವುದಕ್ಕಿಂತ ಅಗತ್ಯವಿದ್ದಾಗ ಮಾತ್ರ ಮಾತನಾಡುವುದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕವಾಗಿಯೂ ಈ ದಿನ ನಿಮಗೆ ಒಳ್ಳೆಯ ಶಕ್ತಿಯನ್ನು ನೀಡುತ್ತದೆ. ಬೆಳಿಗ್ಗೆ ದೈವಸ್ಮರಣೆಯೊಂದಿಗೆ ದಿನವನ್ನು ಪ್ರಾರಂಭಿಸಿದರೆ ಮನಸ್ಸಿನಲ್ಲಿರುವ ಆತಂಕಗಳು ಕಡಿಮೆಯಾಗುತ್ತವೆ. ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸ್ಪಷ್ಟತೆ ಕಾಣಿಸುತ್ತದೆ. ಜುಲೈ 23 ಮುಗಿಯುವ ವೇಳೆಗೆ ನಿಮ್ಮಲ್ಲಿ ಹೊಸ ನಂಬಿಕೆ ಮೂಡುತ್ತದೆ. ಇನ್ಮುಂದೆ ನನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಪ್ರಾರಂಭವಾಗಿವೆ ಎಂಬ ಭಾವನೆ ಬಲಗೊಳ್ಳುತ್ತದೆ.
ಆ ಭಾವನೆಯೇ ಜುಲೈ 24ರಂದು ನಿಮಗೆ ಇನ್ನಷ್ಟು ಶುಭಪ್ರದವಾದ ಅವಕಾಶಗಳನ್ನು ಆಕರ್ಷಿಸುವ ಶಕ್ತಿಯಾಗಿ ಬದಲಾಗುತ್ತದೆ. ಜುಲೈ 24ರ ಬೆಳಿಗ್ಗೆ ಪ್ರಾರಂಭವಾದ ಕ್ಷಣದಿಂದ ನಿಮ್ಮಲ್ಲಿ ಹೊಸ ಉತ್ಸಾಹ ಕಾಣಿಸುತ್ತದೆ. ಕಳೆದ 4 ದಿನಗಳಿಂದ ನಿಧಾನವಾಗಿ ಬದಲಾಗುತ್ತಿದ್ದ ಪರಿಸ್ಥಿತಿಗಳು ಈಗ ಸ್ಪಷ್ಟ ರೂಪ ತಾಳಲು ಪ್ರಾರಂಭಿಸುತ್ತವೆ. ಇಷ್ಟೂ ದಿನ ನೀವು ತಾಳ್ಮೆಯಿಂದ ಮಾಡಿದ ಪ್ರಯತ್ನಗಳು ವ್ಯರ್ಥವಾಗಲಿಲ್ಲ ಎಂದು ಅರ್ಥವಾಗುವ ಘಟನೆಯೊಂದು ನಡೆಯಬಹುದು. ನೀವು ಕಾಯುತ್ತಿದ್ದ ಮಾಹಿತಿ, ಒಂದು ಕರೆ ಅಥವಾ ವ್ಯಕ್ತಿಯೊಂದಿಗೆ ನಡೆಯುವ ಪ್ರಮುಖ ಸಂಭಾಷಣೆಯು ನಿಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅವಕಾಶವಿದೆ. ಈ ದಿನ ಬಂದ ಅವಕಾಶವನ್ನು ನಿರ್ಲಕ್ಷಿಸದೆ ಜಾಗರೂಕತೆಯಿಂದ ಬಳಸಿಕೊಂಡರೆ ಮುಂಬರುವ ವಾರಗಳಲ್ಲಿ ಅದರ ಪ್ರಭಾವವು ಎಷ್ಟೋ ಸಕಾರಾತ್ಮಕವಾಗಿರುತ್ತದೆ. ವೃತ್ತಿಪರವಾಗಿ ನಿಮ್ಮ ಮೇಲಿರುವ ನಂಬಿಕೆ ಇನ್ನಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಕೆಲಸವನ್ನು ಗಮನಿಸಿದವರು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಹೊಸ ಜವಾಬ್ದಾರಿಗಳನ್ನು ಒಪ್ಪಿಸುವ ಅವಕಾಶವಿದೆ. ಮೊದಲು ಅದು ಸವಾಲಾಗಿ ಅನಿಸಿದರೂ ನೀವು ತೋರಿಸುವ ಶಿಸ್ತು ಮತ್ತು ಸಮರ್ಪಣಾ ಭಾವದಿಂದ ಎಲ್ಲರ ಪ್ರಶಂಸೆ ಪಡೆಯುತ್ತೀರಿ. ನಿಮ್ಮ ನಿರ್ಧಾರಗಳಲ್ಲಿ ಕಾಣಿಸುವ ಪರಿಪಕ್ವತೆಯಿಂದ ಭವಿಷ್ಯದಲ್ಲಿ ಇನ್ನಷ್ಟು ಅವಕಾಶಗಳ ಬಾಗಿಲುಗಳು ತೆರೆದುಕೊಳ್ಳುವ ಸೂಚನೆಗಳಿವೆ. ಆರ್ಥಿಕವಾಗಿಯೂ ಈ ದಿನ ಆಶಾಜನಕವಾಗಿರುತ್ತದೆ. ನಿಂತುಹೋಗಿದ್ದ ವಹಿವಾಟೊಂದು ಪೂರ್ಣಗೊಳ್ಳುವ ಅವಕಾಶವಿದೆ. ಕೈಗೆ ಬರುವ ಮೊತ್ತವನ್ನು ಜಾಣತನದಿಂದ ಬಳಸಿದರೆ ಮುಂಬರುವ ದಿನಗಳಲ್ಲಿ ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ. ಅನಗತ್ಯ ವೆಚ್ಚಗಳಿಗಿಂತ ಅಗತ್ಯಗಳಿಗೆ ಆದ್ಯತೆ ನೀಡುವುದರಿಂದ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ. ಕೆಲವು ಕಾಲದಿಂದ ಖರೀದಿಸಬೇಕೆಂದುಕೊಂಡಿದ್ದ ಪ್ರಮುಖ ವಸ್ತುವನ್ನು ಸರಿಯಾದ ಸಮಯದಲ್ಲಿ ಖರೀದಿಸುವ ಅವಕಾಶವೂ ಕಾಣಿಸುತ್ತಿದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಶಾಂತತೆ ನೆಲೆಸುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಿದರೆ ಅಪಾರ್ಥಗಳು ತೊಲಗಿ ಹೋಗುತ್ತವೆ. ನಿಮ್ಮ ಮೇಲೆ ನಿಜವಾದ ಅಭಿಮಾನವಿರುವ ವ್ಯಕ್ತಿಗಳು ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಅವರ ಪ್ರೋತ್ಸಾಹ ನಿಮ್ಮಲ್ಲಿ ಇನ್ನಷ್ಟು ಧೈರ್ಯವನ್ನು ತುಂಬುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದು, ಅವರ ಸೂಚನೆಗಳನ್ನು ಗೌರವಿಸುವುದು ಈ ಸಮಯದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಈ 4 ದಿನಗಳಲ್ಲಿ ನೀವು ಕಲಿಯುವ ಪ್ರಮುಖ ವಿಷಯವೇನೆಂದರೆ, ತಾಳ್ಮೆ ಮತ್ತು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರವು ಯಾವಾಗಲೂ ಒಳ್ಳೆಯ ಫಲಿತಾಂಶಗಳನ್ನೇ ನೀಡುತ್ತದೆ. ಪ್ರತಿಯೊಂದು ವಿಳಂಬಕ್ಕೂ ಒಂದು ಕಾರಣವಿರುತ್ತದೆ. ಪ್ರತಿಯೊಂದು ಪರೀಕ್ಷೆಯ ಹಿಂದೆ ಒಂದು ಒಳ್ಳೆಯ ಅವಕಾಶ ಅಡಗಿರುತ್ತದೆ ಎಂಬುದನ್ನು ನೀವು ಅನುಭವದ ಮೂಲಕ ಗ್ರಹಿಸುತ್ತೀರಿ. ಅದೇ ತಿಳುವಳಿಕೆಯೊಂದಿಗೆ ಮುಂದೆ ಸಾಗಿದರೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಯಶಸ್ಸು ನಿಮ್ಮದಾಗುತ್ತದೆ. ಆಧ್ಯಾತ್ಮಿಕವಾಗಿಯೂ ಈ ದಿನ ನಿಮಗೆ ಅನುಕೂಲಕರವಾಗಿರುತ್ತದೆ. ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯ ದೈವಸ್ಮರಣೆ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ. ಈ 4 ದಿನಗಳು ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ನೀಡುತ್ತಿವೆ. ಭಯವನ್ನು ಬಿಟ್ಟು ಧೈರ್ಯವಾಗಿ ಮುನ್ನಡೆದರೆ ಅದೃಷ್ಟವು ನಿಮ್ಮ ಪರವಾಗಿಯೇ ಸಾಗುತ್ತದೆ. ನಿಮ್ಮ ಶ್ರಮವನ್ನು ನಂಬಿ, ನಿಮ್ಮ ಸಾಮರ್ಥ್ಯವನ್ನು ವಿಶ್ವಾಸಿಸಿ, ಪ್ರತಿಯೊಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಈಗ ನೀವು ಬಯಸಿದ ಬದಲಾವಣೆಗಳು ಒಂದೊಂದಾಗಿ ನಿಜವಾಗುತ್ತವೆ. ಈ ದಿನ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಖಂಡಿತವಾಗಿ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಅನಿಸಿಕೆಯ ರೂಪದಲ್ಲಿ ತಿಳಿಸಿ. ಇನ್ನು ಇಂತಹ ದಿನನಿತ್ಯದ ರಾಶಿ ಫಲಗಳು, ಆಧ್ಯಾತ್ಮಿಕ ವಿಶೇಷಗಳನ್ನು ಪಡೆಯಲು ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೆ ಇನ್ನೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.